ಸ್ವಾಗತ. ನಾನು ಸುಧಾಗೌಡ. ಬೆಳಗಾವಿಯಲ್ಲಿ ದ್ವೇಷ ಭಾಷಣದ ಸಮರ ಶುರುವಾಗಿದೆ. ದ್ವೇಷ ಭಾಷಣ ಸೇರಿ 12 ವಿಧೇಯಕಗಳನ್ನು ಮಂಡನೆ ಮಾಡಲಾಗಿದೆ. ದ್ವೇಷ ಭಾಷಣ ಮಾಡಿದ್ರೆ 10 ವರ್ಷ ಜೈಲು ಫಿಕ್ಸ್. ಭಾಷಣ ಸೇರಿ 12 ವಿಧೇಯಕಗಳನ್ನ ಇವತ್ತು ಮಂಡನೆ ಮಾಡಲಾಗಿದೆ. ದ್ವೇಷ ಭಾಷಣ ಮಾಡಿದ್ರೆ 10 ವರ್ಷ ಜೈಲು ಫಿಕ್ಸ್. ದ್ವೇಷ ಭಾಷಣಕ್ಕೆ ಕಠಿಣ ರೂಲ್ಸ್ ಇರುವಂತಹ ಬಿಲ್ ಇವತ್ತು ಪಾಸ್ ಆಗಿದೆ. ಮೊದಲ ಹೇಳಿಕೆ ಬಳಿಕ 7 ವರ್ಷ ಜೈಲು, ಕನಿಷ್ಠ 50,000 ದಂಡ. ಬೆಳಗಾವಿಯಲ್ಲಿ ದ್ವೇಷ ಭಾಷಣದ ಸಮರ ಜೋರಾಗಿತ್ತು. ದ್ವೇಷ ಭಾಷಣ ಸೇರಿ 12 ವಿಧೇಯಕಗಳನ್ನ ಮಂಡನೆ ಮಾಡಲಾಯಿತು. ಮಾಡಿದ್ರೆ 10 ವರ್ಷ ಜೈಲು ಫಿಕ್ಸ್. ಮೊದಲು ಮಾಡಿದ ಭಾಷಣ, ಮೊದಲನೇ ಬಾರಿಗೆ ನೀವೇನಾದರೂ ದ್ವೇಷ ಭಾಷಣವನ್ನ ಮಾಡಿದ್ದೇ ಆದ್ರೆ 1 ರಿಂದ 7 ವರ್ಷಗಳ ಕಾಲ, ಅಂದ್ರೆ ಕನಿಷ್ಠ 1 ವರ್ಷ ಮತ್ತೆ ಗರಿಷ್ಠ 7 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಬೇಕಾಗಿ ಬರುತ್ತೆ. ಕನಿಷ್ಠ 50,000 ದಂಡ ಹಾಕುವಂತ ವಿಧೇಯಕ. ಎರಡನೇ ಬಾರಿಗೆ ನೀವು ಹೇಳಿಕೆ ಕೊಟ್ರೆ 10 ವರ್ಷ ಜೈಲು ಗ್ಯಾರಂಟಿ, ಕನಿಷ್ಠ 1 ಲಕ್ಷ ದಂಡ ಹಾಕುವಂಥ ವಿಧೇಯಕವನ್ನು ಇವತ್ತು ಮಂಡನೆ ಮಾಡಲಾಗಿದೆ. ಇದು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂಥ ವಿಧೇಯಕ ಇವತ್ತು ಮಂಡನೆ ಮಾಡಲಾಯಿತು. ವಿಧಾನಸಭೆಯಲ್ಲಿ ಒಟ್ಟು 12 ವಿಧೇಯಕಗಳನ್ನು ಮಂಡನೆ ಮಾಡಲಾಗಿದೆ. ದ್ವೇಷ ಭಾಷಣದ ಮಸೂದೆ ಮಂಡನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹೊಸ ಮಸೂದೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ನಮ್ಮ ಮಾತನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ದ್ವೇಷ ಭಾಷಣದ ಮಸೂದೆ ಮಂಡನೆ ಆಯಿತು ಇವತ್ತು, ಆದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಮ್ಮ ಮಾತನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಆರ್ ಅಶೋಕ್. ದ್ವೇಷ ಭಾಷಣವನ್ನ ರಾಜಕೀಯ ಅಂತ ಬಂದಾಗ ಎಲ್ಲರೂ ಮಾಡ್ತಾರೆ. ಅದು ಪಕ್ಷದವರು ಮಾಡ್ತಾರೆ, ಆಡಳಿತ ಪಕ್ಷದವರು ಮಾಡ್ತಾರೆ, ವಿರೋಧ ಪಕ್ಷದವರು ಮಾಡ್ತಾರೆ. ಆದರೆ ದ್ವೇಷ ಭಾಷಣ ಅಂತಂದ್ರೆ ಏನು, ಅದರ ವ್ಯಾಖ್ಯಾನ ಏನು, ಯಾಕೆ, ಯಾವ ರೀತಿಯ ಭಾಷಣಕ್ಕೆ ಶಿಕ್ಷೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ವಿಧೇಯಕದಲ್ಲಿ. ಸೊ ಅದರ ಒಂದು ಪೂರ್ವಾಪರದ ಕುರಿತಾಗಿ ಚರ್ಚೆ ಕೂಡ ಆಗಬೇಕಾಗತ್ತೆ. ಕಾರಣ ಬಿಜೆಪಿ ಈಗ ಅದನ್ನು ವಿರೋಧಿಸ್ತಾ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಜೋಯಲ್, ದ್ವೇಷ ಭಾಷಣ ಅಂತ ಬಂದಾಗ ಆಡಳಿತ ಪಕ್ಷದವರು ಮಾಡ್ತಾರೆ, ವಿರೋಧ ಪಕ್ಷದವರು ಮಾಡ್ತಾರೆ. ಆದರೆ ಈಗ ಮಂಡನೆಯಾಗಿರುವಂತಹ ವಿಧೇಯಕದ ಪ್ರಕಾರ ಆಕ್ಚುಲ್ ಆಗಿ ದ್ವೇಷ ಭಾಷಣದ ವ್ಯಾಖ್ಯಾನ ಏನು, ಯಾವ ರೀತಿಯ ಭಾಷಣ ಮಾಡಿದ್ರೆ ಜೈಲು ಶಿಕ್ಷೆ ಮತ್ತೆ ದಂಡ ಆಗತ್ತೆ ಅಂತ. ಎಸ್ ಸುಧಾ, ಇನ್ನು ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಒಂದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಬಿಲ್ಲನ್ನು ಮಂಡನೆ ಮಾಡಿದೆ. ಈ ಬಗ್ಗೆ ಈಗಾಗಲೇ ಕಳೆದ ಗುರುವಾರವಷ್ಟೇ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಸೊ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ದ್ವೇಷ ಭಾಷಣ ವಿಧೇಯಕವನ್ನು ಮಂಡನೆ ಅಂದರೆ ಈ ಬಗ್ಗೆ ಒಂದು ಸಚಿವ ಸಂಪುಟ ಈ ಬಗ್ಗೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಈಗಾಗಲೇ ಕಲಾಪದಲ್ಲಿ ಈ
ಈ ಒಂದು ಬಿಲ್ಲನ್ನು ಮಂಡನೆ ಮಾಡಲಾಗಿದೆ. ಈ ಒಂದು ವಿಧೇಯಕಕ್ಕೆ ಈಗಾಗಲೇ ಬಿಜೆಪಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದು, ಈ ಬಿಲ್ ಮಂಡನೆಗೆ ನಮ್ಮ ವಿರೋಧವಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಬಿಲ್ ಬೇಡ ಅನ್ನುವಂತಹ ಒಂದಷ್ಟು ವಿರೋಧವನ್ನು ಈಗಾಗಲೇ ಬಿಜೆಪಿ ತೋರ್ಪಡಿಸಿರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಬಿಲ್ ಮಂಡನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಅಂಕಿತವನ್ನು ಹಾಕಿರುವಂಥದ್ದು. ಏನು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಈ ಒಂದು ಕಲಾಪದಲ್ಲಿ ಈ ಒಂದು ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಸೊ ಈ ವಿಧೇಯಕವನ್ನು ಸ್ಪಷ್ಟವಾಗಿ ನೋಡೋದಾದರೆ ಯಾರೆಲ್ಲ ದ್ವೇಷ ಭಾಷಣವನ್ನು ಮಾಡ್ತಾರೆ ಅವರಿಗೆ ಪ್ರಥಮ ಬಾರಿಗೆ ಏನಾದರೂ ಈ ಒಂದು ದ್ವೇಷ ಭಾಷಣ ಮಾಡುವಂಥ ಕೆಲಸ ಮಾಡಿದ್ರೆ 1 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಹಾಗೆಯೇ 50,000 ರೂಪಾಯಿ ದಂಡ ವಿಧಿಸುವಂತಹ ಒಂದು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗೆಯೇ ಇದೇ ಏನಾದರೂ ತಪ್ಪು ಮತ್ತೊಮ್ಮೆ ಪುನರಾವರ್ತನೆ ಆದರೆ ಇಲ್ಲಿ ಅವರಿಗೆ 2 ವರ್ಷದಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ನೀಡುವಂತಹ ಒಂದು ಸಂಭವ ಇರುತ್ತೆ. ಆ ನಿಟ್ಟಿನಲ್ಲಿ 2 ಲಕ್ಷದವರೆಗೆ ದಂಡ ಕೂಡ ವಿಧಿಸಲಾಗುತ್ತೆ. ಈ ಎರಡೂ ಕೂಡ ಮಾಡಬಹುದು ಅಂತಂದ್ರೆ ಮೊದಲನೇದಾಗಿ ನೋಡೋದಾದ್ರೆ 1 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆಯಾಗಿ 50,000 ರೂಪಾಯಿ ದಂಡ, ಇದರಲ್ಲಿ ಯಾವುದಾದ್ರು 1 ಅಥವಾ 2 ಕೂಡ. ಸೊ ಇದೇ ರೀತಿಯಾಗಿ 10 ವರ್ಷದವರೆಗೆ ಜೈಲು ಶಿಕ್ಷೆಯಾಗಿ 2 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸುವಂತಹ ಒಂದು ಕಾಯ್ದೆ ಅಥವಾ ಈ ಒಂದು ವಿಧೇಯಕ ಇವತ್ತು ಮಂಡನೆಯಾಗಿರುವಂಥದ್ದು. ಆದರೆ ಬಿಜೆಪಿ ಇದಕ್ಕೆ ಸಾಕಷ್ಟು ಒಂದು ವಿರೋಧವನ್ನ ತೋರ್ಪಡಿಸ್ತಾ ಇರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಅಂದ್ರೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಏನಾದರೂ ಒಂದು ಟೀಕೆ ಮಾಡುವ ಸಂದರ್ಭದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಳಸಿದಂತಹ ಮಾತನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಧೇಯಕವನ್ನ ರಾಜ್ಯ ಸರ್ಕಾರ ಅಂದ್ರೆ ಮುಂದುವರಿಸಿಕೊಂಡು ಹೋಗುತ್ತೆ ಅಥವಾ ಇದನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸುತ್ತೆ ಅನ್ನೋದು ಈಗ ಮುಂದಿರುವಂತ ಪ್ರಶ್ನೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಈ ಒಂದು ವಿಧೇಯಕ ಏನಿದೆ ಇದು ರಿಜಿಸ್ಟರ್ಡ್ ಅಂಡ್ ನಾನ್ ರಿಜಿಸ್ಟರ್ಡ್ ಅಂದ್ರೆ ನೋಂದಾಯಿತ ಅಥವಾ ನೋಂದಾಯಿತ ಆಗದೇ ಇರುವಂತಹ ಸಂಸ್ಥೆಗಳ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅಲ್ಲಿ ಆ ಸಂಸ್ಥೆಗೆ ಸೇರಿದಂತ ಯಾವುದೇ ವ್ಯಕ್ತಿ ದ್ವೇಷ ಭಾಷಣವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಏನು RSS ಬೆಳವಣಿಗೆ ರಾಜ್ಯದಲ್ಲಿ ಬಹಳಷ್ಟು ಗಮನ ಸೆಳೆದಿತ್ತು, ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಮಂಡನೆ ಆಗಿರುವಂತಹ ದ್ವೇಷ ಭಾಷಣ ಅನ್ನುವಂತ ದ್ವೇಷ ಭಾಷಣ ವಿಧೇಯಕ ಏನಿದೆ ಇದು ಎಲ್ಲೋ ಒಂದ್ ಕಡೆ RSS ಅನ್ನ ಮಟ್ಟ ಹಾಕೋಕಾಗಿ ಮಾಡಿರುವಂತಹ ವಿಧೇಯಕ ಅಂತ ವಿಶ್ಲೇಷಣೆ ಈಗಾಗಲೇ ಬಿಜೆಪಿ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೀವು ಬಿಜೆಪಿಯನ್ನ ಮತ್ತೆ RSS ಅನ್ನ ಟಾರ್ಗೆಟ್ ಇಟ್ಕೊಂಡು ಈ ರೀತಿಯಾಗಿ ಒಂದು ಬಿಲ್ ಅನ್ನ ಮಂಡನೆ ಮಾಡ್ತಾ ಇದ್ದೀರಾ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗೇನೆ ಸಭಾಪತಿಗಳಾಗಿರುವಂತಹ UT ಖಾದರ್ ಅವರು ಈ ಬಿಲ್ ಅನ್ನ ಮಂಡನೆ ಮಾಡುವಾಗ ಬೇಕಾ ಬೇಡವಾ ಅಂತ ಅನ್ನುವಂತ ಪ್ರಶ್ನೆಯನ್ನ ಮಾಮೂಲಿ ಸದನದಲ್ಲಿರುವಂತಹ ಎಲ್ಲರಿಗೂ ಕೇಳ್ತಾರೆ ಸದಸ್ಯರುಗಳಿಗೆ. ಆ ಸಂದರ್ಭದಲ್ಲಿ ಬಿಜೆಪಿಗರು ಒಕ್ಕೊರಲಿನಿಂದ ಈ ಒಂದು ಮಸೂದೆ ಅಥವಾ ಈ ಒಂದು ವಿಧೇಯಕ ನಮಗೆ ಬೇಡ ಬೇಡ ಅನ್ನುವಂತ ಕೂಗನ್ನು ಹಾಕ್ತಾರೆ. ಆದ್ರೆ ಧ್ವನಿ ಅಂದ್ರೆ ಯಾವ್ದು ಜಾಸ್ತಿ ಇದೆ ಅನ್ನುವಂಥ ಆಧಾರದ ಮೇಲೆ UT ಖಾದರ್ ಅವರು ಈ ಒಂದು ವಿಧೇಯಕಕ್ಕೆ ಇವತ್ತು ಈ ಮಂಡನೆಯನ್ನು ಮಾಡಿದ್ದಾರೆ. ಸುಧಾ. ಎಸ್ ಜೋಯಲ್, ಈ ಒಂದು ದ್ವೇಷ ಭಾಷಣದ ವಿಧೇಯಕ ಕೇವಲ ರಾಜಕೀಯ ಕ್ಷೇತ್ರಕ್ಕಷ್ಟೇ ಮೀಸಲ? ಯಾಕಂದ್ರೆ ರಾಜಕೀಯವನ್ನು ಹೊರತುಪಡಿಸಿಯೂ ಬೇಕಾದಷ್ಟು ದ್ವೇಷ ಭಾಷಣಗಳು ನಡೆಯುತ್ತೆ. ಕೆಲವೊಂದಷ್ಟು ಸಂಘಗಳನ್ನ ಗುರಿಯಾಗಿಸಿಕೊಂಡು ದ್ವೇಷ ಭಾಷಣವನ್ನ ಮಾಡುವಂಥದ್ದು, ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ದ್ವೇಷ ಭಾಷಣ ಮಾಡುವಂಥದ್ದೆಲ್ಲವೂ ಕೂಡ ಇದೆ. ಎಕ್ಸಾಕ್ಟ್ ಆಗಿ ಕೇವಲ ರಾಜಕೀಯ ಭಾಷಣಕ್ಕಷ್ಟೇ ಮೀಸಲಾಗಿದೆಯಾ ಅಥವಾ ಬೇರೆ ಬೇರೆ ತರದ ದ್ವೇಷ ಭಾಷಣಕ್ಕೂ ಇದು ಅಪ್ಲೈ ಆಗತ್ತಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಪ್ರಶ್ನೆ ಖಂಡಿತ ಇಲ್ಲಿ ಉದ್ಭವ ಆಗುತ್ತೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಬೇಕು ನಿಜ, ಆದರೆ ಅದು ಕೇವಲ ರಾಜಕೀಯ ಕ್ಷೇತ್ರಕ್ಕಷ್ಟೇ ಸೀಮಿತವ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ದ್ವೇಷ ಭಾಷಣ ಮಾಡಿದ್ರೆ ಈ ರೂಲ್ಸ್ ಅಪ್ಲೈ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಬಟ್ ಈಗ ಸದ್ಯಕ್ಕೆ ಈ ಒಂದು ವಿಧೇಯಕಕ್ಕೆ ವಿರೋಧ ಪಕ್ಷದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರ. ಸೊ ಹಾಗಾಗಿ ಏನಾಗುತ್ತೆ ವಿಧೇಯಕ, ಮುಂದಿನ ಒಂದು ಡೆವಲಪ್ಮೆಂಟ್ ಏನಾಗುತ್ತೆ ಸದ್ಯಕ್ಕೆ ಕಾದು ನೋಡೋಣ.